ನಮಸ್ಕಾರ. ಲೋಕಸಭಾ ಚುನಾವಣೆಯ ವಿಶೇಷ ವಾರ್ತೆಗಳಿಗೆ ಸ್ವಾಗತ. ದೇಶದಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ 13 ರಾಜ್ಯಗಳ 89 ಕ್ಷೇತ್ರಗಳಲ್ಲಿ ಮುಂದುವರೆದಿದೆ. ಕೆಲ ಮತಗಟ್ಟೆಗಳಲ್ಲಿ ಕೆಲವೊಂದು ಲೋಪದೋಷ ಕಂಡುಬಂದಿದ್ದು, ಇನ್ನುಳಿದಂತೆ ಸುಗಮವಾಗಿ ಮತ ಚಲಾವಣೆ ನಡೆಯುತ್ತಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಹಂತದಲ್ಲಿ ಅಸ್ಸಾಂನ 5 ಲೋಕಸಭಾ ಕ್ಷೇತ್ರ, ಬಿಹಾರದ 5, ಛತ್ತೀಸ್ಗಢದ 3, ಕರ್ನಾಟಕದ 14, ಕೇರಳದ 20, ಮಧ್ಯಪ್ರದೇಶದ 7, ಮಹಾರಾಷ್ಟದ 8, ಮಣಿಪುರದ 1, ರಾಜಸ್ಥಾನದ 13, ತ್ರಿಪುರಾದ 1, ಉತ್ತರ ಪ್ರದೇಶದ 8, ಪಶ್ಚಿಮ ಬಂಗಾಳದ 3 ಹಾಗೂ ಜಮ್ಮು ಕಾಶ್ಮೀರದ 1 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆರಂಭವಾಗಿದೆ. ಮತದಾನ ನಡೆಯುತ್ತಿರುವ ಎಲ್ಲಾ ರಾಜ್ಯಗಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಹಲವು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಲೋಕಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿದ್ದು, ಈ ಕುರಿತು ಮೈಸೂರು ಪ್ರತಿನಿಧಿ ಜಯಂತ್ ಅವರು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಜಯಂತ್ ಹೇಳಿ ಮೇಡಮ್. ಜಯಂತ್, ಈಗ ಮತದಾನ ಹೇಗೆ ಸಾಗ್ತಾ ಇದೆ? ಮೈಸೂರಿನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಕೇಂದ್ರಕ್ಕೆ ಉದ್ದನೆ ಸಾಲಿನಲ್ಲಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ಅದರಲ್ಲೂ ಹಿರಿಯ ನಾಗರಿಕರು ಬಂದು ಮತದಾನ ಮಾಡ್ತಾ ಇದ್ದಾರೆ. ಹಿರಿಯ ನಾಗರಿಕರು, ಯುವಕರು ಮತ್ತೆ ಮೊದಲ ಬಾರಿ ಮತದಾನ ಮಾಡ್ತಾ ಇದ್ದವರು ಹೆಚ್ಚು ಮತದಾನ ಮಾಡ್ತಾ ಇದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದ ಮತದಾನ ಇದುವರೆಗೂ ಸಹ ಕ್ಯೂನಲ್ಲೇ ಬಂದು ಮತದಾನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೆಚ್ಚು ಕಡಿಮೆ ನಮಗೆ ಕಳೆದ ಬಾರಿಗಿಂತನೂ ಈ ಬಾರಿ ಅತಿ ಹೆಚ್ಚು ಮತದಾನವಾಗುವ ಸಂಭವ ಇದೆ. ಹಾಗೆ ಈ ಬಾರಿ ಬೇಸಿಗೆ ಝಳ ಹೆಚ್ಚಿರೋದ್ರಿಂದ ಮತಗಟ್ಟೆಗಳಲ್ಲಿ ಮತದಾರರಿಗೆ ಯಾವೆಲ್ಲ ಅನುಕೂಲ ಕಲ್ಪಿಸಲಾಗಿದೆ? ಖಂಡಿತವಾಗಿಯೂ ಈ ಮೈಸೂರಿನಲ್ಲಿ ಕಳೆದ ಒಂದು ವಾರದಿಂದ 40, 41, 42 ಸೆಂಟಿಗ್ರೇಡ್ ಬಿಸಿಲು ಬರ್ತಾ ಇದೆ. ಹಾಗಾಗಿ ಚುನಾವಣಾ ಆಯೋಗದವರ ಆದೇಶದಂತೆ ಎಲ್ಲ ಬರುವ ಮತದಾರರಿಗೂ ಸಹ ತಂಪು ಪಾನೀಯ ಮತ್ತೆ ತಂಪು ಪಾನೀಯ ಅಂದ್ರೆ ಕುಡಿಯುವ ನೀರು ಮತ್ತೆ ನೆರಳಿನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಆಮೇಲೆ ಹಿರಿಯ ನಾಗರಿಕರು ಬರಕ್ಕಾಗದೆ ಹೋದವರಿಗೆ ವೀಲ್ ಚೇರ್ಗಳ ಮುಖಾಂತರ ಸಹ ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಯಂತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಪ್ರಗತಿಯಲ್ಲಿದ್ದು, ವಿವಿಧೆಡೆ ಸಾಂಪ್ರದಾಯಿಕ ಜಾನಪದ ಶೈಲಿಯ ಮತಗಟ್ಟೆಗಳು ಗಮನ ಸೆಳೆದವು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಾಂಡವಪುರ ಮತಗಟ್ಟೆಯಲ್ಲಿ ಅಧಿಕಾರಿಗಳು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಧರಿಸಿ ಮತದಾರರನ್ನು ಸ್ವಾಗತಿಸಿದ್ದು ಗಮನ ಸೆಳೆಯಿತು. ರಾಜ್ಯದ ಮೊದಲ ಹಂತದ ಮತಹಬ್ಬ ಆರಂಭವಾಗಿದ್ದು, 14 ಲೋಕಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿದ್ದು, ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ರಾಜ್ಯದ 30,602 ಮತಗಟ್ಟೆಗಳಲ್ಲಿ ನಡೆಯುವ ಮತದಾನದ ವೇಳೆ ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರರು ನಿರ್ಣಯಿಸಲಿದ್ದಾರೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ 247 ಅಭ್ಯರ್ಥಿಗಳ ನಡುವೆ ಹಣಾಹಣಿ ನಡೆಯಲಿದ್ದು, 226 ಪುರುಷರು, 21 ಮಹಿಳೆಯರು ಅಖಾಡದಲ್ಲಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಹೃದ್ರೋಗ ತಜ್ಞ ಡಾ ಸಿಎನ್ ಮಂಜುನಾಥ್, ತೇಜಸ್ವಿ ಸೂರ್ಯ, ಪಿಸಿ ಮೋಹನ್, ಯದುವೀರ ಒಡೆಯರ್, ವಿ ಸೋಮಣ್ಣ, ರಾಜೀವ್ ಗೌಡ, ಡಿಕೆ ಸುರೇಶ್ ಸೇರಿದಂತೆ 247 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ತೀರ್ಮಾನವಾಗಲಿದೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತಿದೆ. ಚುನಾವಣಾ ಕಾರ್ಯದಲ್ಲಿ 1.4 ಲಕ್ಷ ಸಿಬ್ಬಂದಿ ತೊಡಗಿದ್ದು, ಇದರೊಂದಿಗೆ 5,000 ಸೂಕ್ಷ್ಮ ವೀಕ್ಷಕರು, 50,000 ಪೊಲೀಸ್ ಸಿಬ್ಬಂದಿ, 65,000 ಕೇಂದ್ರ ಮತ್ತು ರಾಜ್ಯ ಸಶಸ್ತ್ರ ಮೀಸಲು ಪಡೆಯನ್ನು ನಿಯೋಜಿಸಲಾಗಿದೆ.
ಲೋಕಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿದ್ದು, ಈ ಕುರಿತು ತುಮಕೂರು ಪ್ರತಿನಿಧಿ ಈರಣ್ಣ ಅವರು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಈರಣ್ಣ ಅವರೇ, ಮೇಡಮ್ ಕೇಳಿಸ್ತಾ ಇದೆ. ಈರಣ್ಣ ಅವರೇ, ಈಗ ಮತದಾನ ಹೇಗೆ ಸಾಗ್ತಾ ಇದೆ? ಮತದಾನ ನಿಗದಿತ ಸಮಯಕ್ಕೆ ಪ್ರಾರಂಭ ಆದ ಮತದಾನ ಮಂದಗತಿಯಲ್ಲಿ ಪ್ರಾರಂಭ ಆಯ್ತು. ಈಗ ಬಿಸಿಲು ಆಗ್ತಿದ್ದಂಗೆ ಚುರುಕೊಂಡಿದೆ ಮತ್ತು ನಗರ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಸರತಿ ಸಾಲಲ್ಲಿ ನಿಂತು ತಮ್ಮ ಮತ ಚಲಾವಣೆ ಕಂಡು ಬರ್ತಾ ಇದೆ. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ತಮ್ಮ ಮಠದ ಆವರಣದ ಮತಕೇಂದ್ರದಲ್ಲಿ ಮತ ಚಲಾವಣೆ ಮಾಡಿದ್ರು. ಅದೇ ರೀತಿ ಜಿಲ್ಲಾ ಮಂತ್ರಿ ಗೃಹ ಸಚಿವರು ಪರಮೇಶ್ವರ್ ಹೆಗ್ಗೆರೆಯ ಅಗಲಕೋಟೆಯ ಮತಕೇಂದ್ರದಲ್ಲಿ ಮತ ಚಲಾವಣೆ ಮಾಡಿದ್ರು. ಅದೇ ರೀತಿ ಸಹಕಾರ ಸಚಿವ KN ರಾಜಣ್ಣ ಅವರು ಮಧುಗಿರಿಯ ಗುರು ಒಡೆಯರಹಳ್ಳಿ ಮತಕೇಂದ್ರದಲ್ಲಿ ತಮ್ಮ ಕುಟುಂಬ ಸದಸ್ಯರೊಂದಿಗೆ ತೆರಳಿ ಮತದಾನ ಮಾಡಿದ್ರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ R ರಾಜೇಂದ್ರ ಅವರು ಕೂಡ ಇದ್ರು. ಅದೇ ರೀತಿ ಗಮನಿಸೋದಾಗ್ಲಿ, ನಾನೇ ನಿಂತಿರೋದು ಸಖಿ ಮತದಾನ ಕೇಂದ್ರ, ಗುರು ಒಡೆಯರಹಳ್ಳಿಯ ಮಧುಗಿರಿಯ ಸಖಿ ಮತದಾನ ಕೇಂದ್ರ. ಇಲ್ಲಿ ಮಹಿಳೆಯರು ಸರತಿ ಸಾಲ ನಿಂತು ಮತದಾನ ಮಾಡೋದು ಕಂಡು ಬರ್ತಾ ಇದೆ ಮೇಡಮ್. ಅದೇ ರೀತಿ ಯುವ ಮತದಾರರಿಗೆ ಸೆಲ್ಫಿ ಪಾಯಿಂಟ್ ಅಂತ ಮಾಡಿದ್ರಲ್ಲಿ ಯುವ ಮತದಾರರು ಮತ ಮಾಡಿದಾದ್ಮೇಲೆ ಆ ಸೆಲ್ಫಿ ಪಾಯಿಂಟ್ ಹತ್ರ ಸೆಲ್ಫಿ ತೆಗೆದು ಒಂದು ವಿಜೃಂಭಿಸೋದು ಕಂಡು ಬರ್ತಿದೆ. ಅದೇ ರೀತಿ ಅಂಗವಿಕಲರು, ವಿಕಲಚೇತನರು ಏನಿದೆಯೋ ಎಲ್ಲಾ ಮೂಲ ಸೌಲಭ್ಯಗಳನ್ನು ಬಳಸ್ಕೊಂಡು ತಮ್ಮ ಕುಟುಂಬದ ಸದಸ್ಯರ ಸಹಕಾರದೊಂದಿಗೆ ಮತಕೇಂದ್ರಕ್ಕೆ ಬಂದು ಮತ ಹಾಕಿ ಹರ್ಷದಿಂದ ತೆರಳುವಂತ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಈರಣ್ಣ ಅವರೇ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಜಸ್ಥಾನದ ಜಲಾವನ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷೆ ವಸುಂಧರಾ ರಾಜೆ ಅವರು ಮತ ಚಲಾಯಿಸಿದರು. जिस तरीके से देश वोट कर रहा है, बहुत जोरदार तरीके से भारतीय जनता पार्टी फिर ರಾಜಸ್ಥಾನದ ಜೋಧ್ಪುರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋಟ್ ಮತ್ತು ಜಲೋರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೈಭವ್ ಗೆಹ್ಲೋಟ್ ಮತದಾನಕ್ಕೂ ಮುನ್ನ ಪ್ರಾರ್ಥನೆ ಸಲ್ಲಿಸಿದರು. ಕೇರಳದ ಅಳಪುಳ ಲೋಕಸಭಾ ಕ್ಷೇತ್ರದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ತಮ್ಮ ಹಕ್ಕು ಚಲಾಯಿಸಿದರು. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕಣ್ಣೂರಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದರು. ತಿರುವನಂತಪುರಂದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ತರೂರ್ ಅವರು ತಮ್ಮ ಮತ ಚಲಾಯಿಸಿದರು. ಲೋಕಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಡ್ಯ ಪ್ರತಿನಿಧಿ ಸೌಮ್ಯ. ಸೌಮ್ಯ, ಹೇಳಿ ಸೌಮ್ಯ. ಸೌಮ್ಯ, ಈಗ ಮತದಾನ ಹೇಗೆ ನಡೀತಾ ಇದೆ? ಸೌಮ್ಯ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸೌಮ್ಯ? ಸೌಮ್ಯ ಸೌಮ್ಯ ಕೇಳಿಸ್ತಾ ಇದೆಯಾ ಸೌಮ್ಯ? ಬಹುಶಃ ಅವರೊಂದಿಗೆ ದೂರವಾಣಿ ಸಂಪರ್ಕ ಸಾಧ್ಯವಾಗಲಿಲ್ಲ. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಕಣದಲ್ಲಿರುವ ಅಭ್ಯರ್ಥಿಗಳು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಮತ ಚಲಾಯಿಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜಯನಗರದ ಬಿಇಎಸ್ ಕಾಲೇಜಿನಲ್ಲಿ ಮತದಾನ ಮಾಡಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿ ಸೋಮಣ್ಣ ಗೋವಿಂದರಾಜನಗರದ ಆರೋಗ್ಯ ಕೇಂದ್ರದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರು ಜಾಲಹಳ್ಳಿಯ ಕ್ಲಾರೆಟ್ ಆಂಗ್ಲ ಶಾಲೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಜೆಪಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ಮಾಡಿದರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ಬಳಿಕ ಅವರು ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸುವ ವಿಶ್ವಾಸವಿದೆ ಎಂದು ತಿಳಿಸಿದರು. उसका उत्सव हम आज मना रहे हैं. हमारे क्षेत्र में बहुत बड़ा अंतर से हम जीतेंगे ऐसा उम्मीद है. ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ತುಮಕೂರಿನಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ಸಂಸದ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ತಮ್ಮ ಹಕ್ಕು ಚಲಾಯಿಸಿದರು. ಬಿಜೆಪಿ ಮುಖಂಡ ಸಿಟಿ ರವಿ ಚಿಕ್ಕಮಗಳೂರಿನಲ್ಲಿಂದು ತಮ್ಮ ಮತ ಚಲಾಯಿಸಿದರು. ಹಾಸನ ಸಂಸದ ಹಾಗೂ ಎನ್ಡಿಎ ಅಭ್ಯರ್ಥಿಯೂ ಆಗಿರುವ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿಂದು ತಮ್ಮ ಹಕ್ಕು ಚಲಾಯಿಸಿದರು.
ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ತಮ್ಮ ಹಕ್ಕು ಚಲಾಯಿಸಿದರು. ಈ ವೇಳೆ ಅವರು ಪ್ರತಿಯೊಬ್ಬರೂ ತಮ್ಮ ಹಕ್ಕು ಚಲಾಯಿಸಬೇಕು, ಅಭ್ಯರ್ಥಿಯಾಗಿ ಮತದಾನ ಮಾಡಿರುವುದು ಖುಷಿ ತಂದಿದೆ ಎಂದರು. ಅಭ್ಯರ್ಥಿಯಾಗಿ ವೋಟ್ ಮಾಡೋದೇನೆ ಅದು ಹಿಂದೇನು ಇದು ಈಗಿನ ವ್ಯವಸ್ಥೆಗೆ ನಾವು ಬೆಂಬಲವನ್ನು ನೀಡಬೇಕಾಗಿದೆ. ಇವತ್ತು ಆ ವ್ಯವಸ್ಥೆಯಲ್ಲೂ ಕೂಡ ನಾವು ಪ್ರತಿನಿಧಿಯಾಗಿ ಅದರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಭಾಗವಹಿಸುವಂಥದ್ದು ನಮಗೆ ಅವಕಾಶ ಸಿಕ್ಕಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಂತೋಷ. ಲೋಕಸಭಾ ಚುನಾವಣೆಯಲ್ಲಿ ವಿವಿಧ ಗಣ್ಯರು ಸಹ ತಮ್ಮ ಹಕ್ಕು ಚಲಾಯಿಸಿದರು. ಜಯನಗರದ ಬಿಇಎಸ್ ಕಾಲೇಜಿನಲ್ಲಿ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಮತ ಚಲಾಯಿಸಿದರು. ಇದೇ ವೇಳೆ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣಮೂರ್ತಿ ಅವರು ಸಹ ತಮ್ಮ ಹಕ್ಕು ಚಲಾಯಿಸಿದರು. ಎಲ್ಲರೂ ಹೇಳ್ತೀನಿ, ಮತದಾನ ಈ ವೇಳೆ ಸುಧಾಮೂರ್ತಿ ಎಲ್ಲರೂ ಬಂದು ಮತದಾನ ಮಾಡಬೇಕು, ಮುಖ್ಯವಾಗಿ ಯುವಕ ಯುವತಿಯರು ಮತದಾನ ಮಾಡಬೇಕೆಂದು ಹೇಳಿದರು. ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂತ ವಯಸ್ಸಾದವರು ಕ್ಯೂದಲ್ಲಿ ಬಹಳ ಜನ ಇರ್ತಾರೆ, ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ, ಕೈ ಮುಗಿದು. ಅದೇ ನಾನು ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಬನ್ನಿ, ಹಿಂದೆ ಕೂತ್ಕೊಂಡು ಮಾತಾಡಬೇಡಿ. ಆಮೇಲೆ ನಿಮಗೆ ಒಂದು ಚುನಾವಣೆಗೆ ಒಂದು ಹಕ್ಕಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ, ನೀವು ಮತದಾನ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಆರ್ಆರ್ ನಗರದ ಮೌಂಟ್ ಕಾರ್ನಲ್ ಮತಗಟ್ಟೆಯಲ್ಲಿ ನಟ ಗಣೇಶ್ ಹಾಗೂ ಶಿಲ್ಪಾ ಗಣೇಶ್ ಮತದಾನ ಮಾಡಿದರು. ಈ ವೇಳೆ ಅವರು ಮತದಾನ ನನ್ನ ಹಕ್ಕು, ಯಾರು ಉತ್ತಮ ಅಭ್ಯರ್ಥಿ ಎನಿಸುತ್ತಾರೋ ಅವರಿಗೆ ಪ್ರತಿಯೊಬ್ಬ ನಾಗರಿಕರು ಮತ ಚಲಾಯಿಸಬೇಕು ಎಂದರು. ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೆಯಲ್ಲಿದ್ದೀರಾ ದಯವಿಟ್ಟು ತಾವೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಯಾರು ನಿಮ್ಗೆ ಇಷ್ಟ, ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೋ, ಯಾರು ನಿಮ್ಗೆ ಒಳ್ಳೆಯವರು ಅನಿಸ್ತಾರೋ ಅವ್ರ ವೋಟನ್ನು ಹಾಕಿ. ನೋಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಹೆಚ್ಚೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು, ಕೆಲವು ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಬೆಂಗಳೂರಿನಲ್ಲಿ ನಟ ಪ್ರಕಾಶ್ ರಾಜ್ ತಮ್ಮ ಹಕ್ಕು ಚಲಾಯಿಸಿದರು. ಕ್ರಿಕೆಟ್ ಪಟು ರಾಹುಲ್ ದ್ರಾವಿಡ್ ತಮ್ಮ ಮತ ಚಲಾಯಿಸಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಮತದಾನ ಮಾಡುವ ಮೂಲಕ ತಪ್ಪದೆ ಪಾಲಿಸಬೇಕು ಎಂದರು. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿದ್ದು ಮಂಡ್ಯ ಜಿಲ್ಲೆಯ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ಸೌಮ್ಯ ನಮ್ಮೊಂದಿಗಿದ್ದಾರೆ. ಸೌಮ್ಯ ಹೇಳಿ ಸೌಮ್ಯ, ಈಗ ಮತದಾನ ಯಾವ ರೀತಿ ಸಾಗ್ತಾ ಇದೆ? ಮತದಾನದ ಪ್ರಕ್ರಿಯೆ ಬೆಳಿಗ್ಗೆ 7ರಿಂದ ಪ್ರಾರಂಭವಾಗಿದ್ದು ಬೆಳಿಗ್ಗೆ 5:30ಕ್ಕೆ ಏನು ಒಂದು ಅಣುಕು ಮತದಾನದ ನಂತರ 7ರ ನಂತರ ವೇಳೆಗೆ 7.7ರಷ್ಟು ಮತದಾನ ಮುಗಿದಿದೆ. ಮತ್ತೀಗ ಬಿಸಿಲು ಪ್ರಖರತೆ ಜಾಸ್ತಿ ಆಗುವ ನಿಟ್ಟಿನಲ್ಲಿ ಈಗ 7ರಿಂದ 9 ಗಂಟೆ ಒಳಗಾಗಿ ಮತದಾನ ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿತ್ತು. ಈಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಬಿಸಿಲಿನ ಪ್ರಖರತೆ ಕಡಿಮೆ ಆದ್ಮೇಲೆ ಮತದಾನದ ಪ್ರಕ್ರಿಯೆ ಏನಾಗುತ್ತೆ ಬಿರುಸುಗೊಳ್ಳುವ ಸಾಧ್ಯತೆಗಳಿದೆ. ಹಾಗೆ ಮತಗಟ್ಟೆಗಳ ವಿಶೇಷತೆ ಏನಿದೆ? ಮಂಡ್ಯ ಜಿಲ್ಲೆಯಲ್ಲಿ ಈಗ ಒಂದು ಮತಗಟ್ಟೆಗಳನ್ನ ವಿಶೇಷವಾಗಿ ಸಿದ್ಧತೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಮಂಡ್ಯದಲ್ಲಿ 2076 ಮತಗಟ್ಟೆಗಳನ್ನ ಈಗ ಚುನಾವಣೆಗಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 693 ಮತಗಟ್ಟೆಗಳನ್ನ ಈಗ ಸೂಕ್ಷ್ಮ ಮತಗಟ್ಟೆಗಳನ್ನಾಗಿ ಪರಿಗಣಿಸಲಾಗಿದೆ. ಅದರಲ್ಲಿ ಒಲ್ಲರಬ್ಬಲ್ ಅಂತ 33 ಮತ್ತೆ ಪಿಂಕ್ ಬೂತ್ಗಳು ಮಹಿಳೆಯರಿಗಾಗಿ ಸಸಿ ಮತಗಟ್ಟೆಗಳಿಗಾಗಿ 40 ಮತಗಟ್ಟೆಗಳನ್ನ ಸಿದ್ಧಪಡಿಸಲಾಗಿದೆ. ಮಾದರಿ ಮತಗಟ್ಟೆಗಳು ಅಂತ 8 ಹಾಗೆ ಒಂದು ಸಾಂಪ್ರದಾಯಿಕ ಮತಗಟ್ಟೆಗಳನ್ನಾಗಿ 16 ಮತಗಟ್ಟೆಗಳನ್ನು ಸಿದ್ಧತೆಯನ್ನ ಮಾಡಲಾಗಿದೆ. ಜೊತೆಗೆ ಯುವ ಮತದಾರರಿಗಾಗಿ ವಿಶೇಷವಾಗಿ 16 ಮತಗಟ್ಟೆಗಳನ್ನ ಸಿದ್ಧತೆಯನ್ನ ಮಾಡಲಾಗಿದೆ. ಈ ಎಲ್ಲಾ ಮತಗಟ್ಟೆಗಳಲ್ಲಿ ಈಗ ಮತದಾನ ನಡೀತಾ ಇದೆ. ಮಂಜುಳಾ, ಸೌಮ್ಯ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ತಪ್ಪದೆ ತಾವೆಲ್ಲರೂ ಸಹ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11 ಗಂಟೆಗೆ. ನಮಸ್ಕಾರ.